ಕೊಟ್ಟಿದ್ದಾರೆ. ಎಂ ಬಿ ಪಾಟೀಲ್ ಅವರು ಕೂಡ ಸ್ಪಷ್ಟತೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸ್ಪಷ್ಟತೆ ಕೊಟ್ಟಿದ್ದಾರೆ. ಅದಕ್ಕೆ ಅದು ಇದ್ದಿದ್ದ ಜಾಗ ಸಿ ಎ ಸೈಟ್ ಇದೆ. ಅದು ಅರ್ಥ ಆಯ್ತಲ್ಲ. ಸಿ ಎ ಸೈಟಲ್ಲಿ ನೀವು ಯಾವುದನ್ನು ಹೂಡಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಿ ಎ ಸೈಟಲ್ಲಿ ಜನರ ಪರವಾಗಿ ಇರ್ತಕ್ಕಂಥ ಕೆಲಸ ಮಾಡ್ಬೋದು. ನೀವು ಏನಾದರೂ ಒಂದು ಪಬ್ಲಿಕ್ಕಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಕೂಲ್ ಆಗಲಿ, ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳಾಗಲಿ, ಇಲ್ಲ ಅಂದರೆ ಒಂದು ಕಲ್ಯಾಣ ಮಂಟಪ ಆಗಲಿ, ಅದೇ ಸಿ ಎ ಸೈಟಲ್ಲಿ ನೀವು ಮಾಡ್ಬೋದು. ಮತ್ತು ಎಂ ಬಿ ಪಾಟೀಲ್ ಅವರು ಕೂಡ ಮಾನ್ಯ ಸಚಿವರು ಹೇಳಿದ್ದಾರೆ, ಅದು ಇರ್ತಕ್ಕಂಥ ಸಿ ಎ ಸೈಟು. ಅಲ್ಲಿ ಯಾವುದಾದ್ರೂ ಒಂದು ಹೂಡಿಕೆ ಬಿಸ್ನೆಸ್ ಮಾಡ್ತಕ್ಕಂಥ ಜಾಗ ಅವ್ರು ಕೊಟ್ಟಿಲ್ಲ. ಮತ್ತು ಅದಕ್ಕೆ ಎಷ್ಟು ದರ ಇದೆ ಅದೆಲ್ಲವನ್ನೂ ಅವರು ಕಟ್ಟಿದ್ದಾರೆ. ಈಗ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಗೃಹ ಸಚಿವರಿಗೆ ಅವರು ಗೊತ್ತಾದ ನಂತರ ಇದು ಆಗಿರುವಂಥ, ಯಾಕಂದರೆ ಆ ಒಂದು ಹಂತದಲ್ಲಿ ಆಗಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಗೃಹ ಸಚಿವರಾಗಲಿ, ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಸಸ್ಪೆಂಡ್ ಮಾಡಿದವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಈ ಥರ ಯಾಕೆ ಆಗ್ಕೂಡ್ದು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತಾಡಿ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಲೂ ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರನೇ ಕಾರಣ ದರ್ಶನ್ ಈ ರೀತಿಯಾಗಿ ಸಿಗ್ತಿರೋದು. VIP ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರ ಪತ್ನಿ ಹೋಗಿ ಭೇಟಿಯಾಗಿದ್ರು, ಅದಾದ ನಂತರ ಇನ್ಸಿಡೆಂಟ್ ಆಗಿದೆ ಅಂತ. ಬಿಜೆಪಿಯವರಿಗೆ ನಮ್ಮ ಸರ್ಕಾರ ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ, ಏನೂ ಇಲ್ಲ ಹೇಳೋಕ್ಕೆ. ಸುಮ್ಮನೆ ಒಂದು ಇಲ್ಸಲ್ಲದ ಒಂದು ಅಪಾದನೆ ಅವರು ಮಾಡ್ತಾ ಇದ್ದಾರೆ. ಇದು ಮೂಢ ಹಗರಣದಲ್ಲಿ ಏನೂ ಇಲ್ಲ, ಇದರಲ್ಲೂ ಕೂಡ ಏನೂ ಸಿಗ್ತಾ ಇಲ್ಲ ಅವ್ರಿಗೆ ನಮ್ಮ ಸರ್ಕಾರ ವಿರುದ್ಧ ಮಾತಾಡಬೇಕಂತ. ಅದಕ್ಕೆ ಇಲ್ಸಲ್ಲದ ಒಂದು ಅಪಾದನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೂ ಸತ್ಯ ಇಲ್ಲ. ಇವತ್ತು ನಾವು ಸಿಂಗಲ್ ಬೆಂಚಿಗೆ ನಾವು ಹೋಗಿದ್ದೀವಿ. ಸಿಂಗಲ್ ಬೆಂಚಲ್ಲಿ ನಮಗೆ ನ್ಯಾಯ ಸಿಗ್ತದಂತ 100ಕ್ಕೆ 100 ಸಂಪೂರ್ಣವಾಗಿ ಒಂದು ಭರವಸೆ ಇದೆ, ನಮಗೊಂದು ವಿಶ್ವಾಸ ಇದೆ. ಸಿಗ್ತದಂತ ನಮಗೆ ವಿಶ್ವಾಸ ಇದೆ. ನಾವು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಬೆನ್ನೆಲುಬಾಗಿ ಅವರ ಹಿಂದೆ ನಾವು ನಿಂತಿದ್ದೀವಿ. ಬಿಜೆಪಿಯವರು ವಿಜಯೇಂದ್ರ ಅವರು ಎಲ್ಲರೂ ಹತಾಶ ಆಗಿದ್ದಾರೆ. ತಪ್ಪೇ ಮಾಡಿಲ್ಲ ಅಂದರೆ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ. ಕೋರ್ಟಲ್ಲಿ ಹಿಯರಿಂಗ್ ನಾಡಿದ್ದು 29ನೇ ತಾರೀಕು 2:30 ಇದೆ. ಎಲ್ಲರೂ ಆದ್ದರಿಂದ ಕಾಯ್ತಾ ಇದ್ದೀವಿ. ಮೊನ್ನೆ ನಮ್ಮ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ದರು, ಕಪಿಲ್ ಸಿಬಲ್ ಅವರು, ಎಲ್ಲರೂ ವಾದ ಮಾಡ್ತಾರೆ. ಅದರಲ್ಲಿ ತಪ್ಪೇ ಆಗಿಲ್ಲ ಅಂತ ಸ್ಪಷ್ಟವಾಗಿ ಎಲ್ಲರೂ ಹೇಳ ನಂತರನೂ ಕೂಡ ತಾವೇ ನೋಡಿದ್ರಿ. ನಮ್ಮದು ಜನ ಆಂದೋಲನ ಕಾರ್ಯಕ್ರಮ ಆಯಿತು, BJPಯವ್ರದ್ದು ಪಾದಯಾತ್ರೆ ಆಯಿತು. ಜನ ಎಷ್ಟಿಲ್ಲ. ಜನ ಆಂದೋಲನ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದ್ರು ಸ್ವಇಚ್ಛೆಯಿಂದ. ಅದೇ BJPಯವ್ರದ್ದು ಅದಕ್ಕಿಂತ ಒಂದು 20-30% ಜನನೂ ಇರಲಿಲ್ಲ. ಜನರು ಕೂಡ ಗೊತ್ತಾಗಿದೆ ನಮ್ಮ ಚುಕ್ಕೆನೂ ಇಲ್ಲ. 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಹಿಂದೆ 2013ರಿಂದ 2018ವರೆಗೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷ ಕೆಲಸ ಮಾಡಿದ್ದಾರೆ. ಈಗಲೂ ಕೂಡ ಅವರು ನಮ್ಮ ಮುಖ್ಯಮಂತ್ರಿಯಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ, ಮುಂದೆನೂ ಮಾಡ್ತಾರೆ. BJPಯವ್ರದ್ದು ಯಾವಾಗಲೂ ಬ್ಯಾಕ್ ಡೋರ್ ಎಂಟ್ರಿ. ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಅವರಿಗೆ ಆಶೀರ್ವಾದ ಮಾಡಿಲ್ಲ. ಹಿಂದೆಯೂ ಕೂಡ ನೋಡಿದ್ರಿ 2008ರಲ್ಲಿ ಅವರು ಕೇವಲ 110 ಸೀಟ್ ಗೆದ್ದಿದ್ರು. ಅದರಲ್ಲಿ ಒಂದು 4-5 ಇಂಡಿಪೆಂಡೆಂಟ್ ಶಾಸಕರನ್ನು ತೊಗೊಂಡು ಸರ್ಕಾರ ಮಾಡಿದ್ರು. ಮೊನ್ನೆನೂ ಕೂಡ 2018ರಲ್ಲೂ 104 ಶಾಸಕರಿದ್ದರು. ಮತ್ತೆ ಬ್ಯಾಕ್ ಡೋರ್ ಎಂಟ್ರಿ ನಮ್ಮ ಪಕ್ಷದ ಶಾಸಕರಿಗೆ 17 ಜನಕ್ಕೆ ಅವ್ರು ತೊಗೊಂಡೋಗಿ ಸರ್ಕಾರವನ್ನು ಮಾಡಿದ್ರು. ಯಾವಾಗಲೂ ಕೂಡ ಕರ್ನಾಟಕದಲ್ಲಿ BJPಗೆ ಆಶೀರ್ವಾದ ಇಲ್ಲ. ಅವ್ರೇನಾದರೂ ಇದೇ ಒಂದು ವಿಫಲವಾಗಿ ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಅವ್ರಿಗೆ ಒಂದು ಸ್ಪಷ್ಟ ಬಹುಮತ ಇಲ್ಲ. ಅವರೇ ಬೇರೆಯವ್ರ ಕಡೆಯಿಂದ ಸಪೋರ್ಟ್ ತೊಗೊಂಡು ಇವತ್ತಿನ ದಿವಸ ಸಮ್ಮಿಶ್ರ ಸರ್ಕಾರ ಅಲ್ಲಿ ನಡೆಸ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಒಂದು ಏನಾದರೂ ಒಂದು ಒಳ್ಳೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದ್ದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವರು ಏನಾದರೂ ಮಾಡಿ ಉಳಿಸ್ಬೇಕಂತ ಇವತ್ತಿನ ದಿವಸ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ ಒಂದು ಕುತಂತ್ರ ಮಾಡ್ತಾರೆ, ಒಂದು ಷಡ್ಯಂತ್ರ ಮಾಡ್ತಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಅನುಕೂಲ ಆಗಲ್ಲ. ಮತ್ತೆ 100 ಕೋಟಿ ರೂಪಾಯಿ ಆಫರ್, ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಹೇಳಿದ್ದಾರೆ, ಅವ್ರು ಫೋನ್ ಮಾಡಿರ್ತಾರೆ ಅವ್ರಿಗೆ. BJPಯವರು ಏನೇನು ಒಂದು ಪ್ರಯತ್ನ ಮಾಡಿ ಅವ್ರಿಗೆ ಫೋನ್ ಮಾಡಿರ್ತಾರೆ. ಅದಕ್ಕೂ ಕೂಡ ಅವರು ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಇವತ್ತಿನ ದಿವಸ ನಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಕಾರ್ಯಕ್ರಮ, ಜನಾಂದೋಲನ ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು, ಎಲ್ಲ ಶಾಸಕರು ಒಂದೇ ಕಡೆ ವೇದಿಕೆ ಮೇಲೆ ನಾವಿದ್ದೀವಿ. ಮತ್ತು ಯಾವೊಂದು ರೀತಿಯಿಂದ ಹೇಳ್ತಾರೆ, ಇಲ್ಲಾಂದರೆ ಅವರು ಭಾಳಷ್ಟು ಜನ ಗೈರಾಗಬೇಕಾಗಿತ್ತು. ಎಲ್ಲರೂ ಬಂದಿದ್ದರು, ಎಲ್ಲರೂ ಭಾಷಣ ಮಾಡಿದ್ದಾರೆ, ಎಲ್ಲರೂ ಬೇರೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ.
ಏನು ಪ್ರಶ್ನೆನೇ ಬರಲ್ಲ. ನಮ್ಮ ಸರ್ಕಾರ ಗಟ್ಟಿ ಸರ್ಕಾರ ಇದೆ. 5 ವರ್ಷ ಜನರ ಪರವಾಗಿ ಯಾವೊಂದು ರೀತಿಯಿಂದ ನಾವು ಎಲ್ಲ ಒಂದು ಗ್ಯಾರಂಟಿಗಳನ್ನು ಒಂದು ಅನುಷ್ಠಾನವನ್ನು ನಾವು ಮಾಡಿದ್ದೀವಿ. ಅದೇ ರೀತಿಯಿಂದ ಹಲವಾರು ಕೆಲಸಗಳು ಜನರ ಪರವಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಈ ಸರ್ಕಾರ, ಜನರಿಗಾಗಿ ನಾವು ಕೆಲಸ ಮಾಡ್ತೀವಿ. ಸಿದ್ಧಾರ್ಥ ಟ್ರಸ್ಟ್ ಅದು ಏನಾಗಿದೆ, ನಾವು ಹಿಂದಿನ ವರ್ಷ 2023, 2024 ಮತ್ತು 2024-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂಥ 25% ಹಣ ನಾವು ಪ್ರಾಥಮಿಕ ಶಾಲೆಗಳಿಗೆಲ್ಲ, ಪ್ರೌಢಶಾಲೆಗಳಿಗೆಲ್ಲ ಅನುಕೂಲ ಆಗಬೇಕು, ಬಳಸ್ಕೊಳ್ಬೇಕು ಅಂತ ನಾವು ಹೇಳಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಕೆಲವು ತಿಂಗಳ ಹಿಂದೆ ಎಲ್ಲ ಮಂತ್ರಿಗಳು ನಾವೆಲ್ಲರೂ ಸೇರಿ ಮಾನ್ಯ ಘನವೆತ್ತ ಮತ್ತು ರಾಜ್ಯಪಾಲರಿಗೆ ನಾವು ಭೇಟಿಯಾದಾಗ ಅವ್ರು ಹೇಳಿದ್ರು, ನೀವು ಹೈಯರ್ ಎಜುಕೇಷನ್ಗೂ ಕೂಡ ಹಣ ಇರಬೇಕು. ಯಾಕಂದರೆ ಅವ್ರು ಚಾನ್ಸಲರ್ ಇದ್ದಾರೆ, ವೈಸ್ ಚಾನ್ಸಲರ್ ಜೊತೆ ಮಾತಾಡಿ ಇಲ್ಲಿ ಕೇವಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇರ್ತಕ್ಕಂಥ ಏನು ಯೂನಿವರ್ಸಿಟೀಸ್ಗಳಿವೆ ಅದಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಹಣ ಇಡಬೇಕು ಅಂತ ಅವ್ರು ಹೇಳಿದ್ರು. ಎಲ್ಲ ಮಂತ್ರಿಗಳು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟೀಸ್ಗೆ ಕೇವಲ ಅದು ಬಳಸ್ಕೊಳ್ಬೇಕು ಅಂತ ನಾವು ಇಟ್ಟಿದ್ದೀವಿ. ಅದಕ್ಕೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರಿಯಾದ ರೀತಿಯಿಂದ ಕರೆಕ್ಟ್ ಆಗಬೇಕು ಅಂತ ಒಂದು ರೀತಿ ನಾವು ರಾಜ್ಯಪಾಲರಿಗೆ ಹಣ ಕೊಟ್ಟಿದ್ದೀವಿ. ಈಗ ಅವ್ರ ವಿವೇಚನೆ ಮೇಲೆ ಖರ್ಚು ಮಾಡಬಹುದು. ವಿವೇಚನೆ ಅಂತ ಎಲ್ಲ ಇದು ನಾವು ಕೊಟ್ಟಿದ್ದು ಹೈಯರ್ ಎಜುಕೇಷನ್ಗೆ. ಯಾವೊಂದು ರೀತಿಯಿಂದ ಇವತ್ತು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ಇವಾಗ ಹಿಂದುಳಿದ ವರ್ಗ ಒಂದು ಇಲಾಖೆಗೆ ಕೂಡ ಹಣ ಇಟ್ಟಿದ್ದೀವಿ, ನಾವು ಅಲ್ಪಸಂಖ್ಯಾತರ ಒಂದು ಇಲಾಖೆಗೂ ಕೂಡ ಹಣ ಇಟ್ಟಿದ್ದೀವಿ, ನಾವು ಕಂದಾಯ ಇಲಾಖೆಗೂ ಕೂಡ ನಾವು ಹಣ ಇಟ್ಟಿದ್ದೀವಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥನೂ ಹಣ ಇಟ್ಟಿದ್ದೀವಿ, ಮತ್ತು RDPR ಡಿಪಾರ್ಟ್ಮೆಂಟಲ್ಲೂ ಕೊಡ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ನಾವು ಇಟ್ಟಿದ್ದೀವಿ, ಮತ್ತು ಲೋಕೋಪಯೋಗಿ ಒಂದು ಇಲಾಖೆಗೂ ಕೂಡ ನಾವು ಹಣ ಇಟ್ಟಿದ್ದೀವಿ. ಆ ಥರ ಹೈಯರ್ ಎಜುಕೇಷನ್ಗೆ, ಯಾಕಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ಗೆ ನಾವೇನು ಆದ್ಯತೆ ಕೊಡ್ತಾ ಇದ್ದೀವಿ, ಆ ಒಂದು ರೀತಿಯಿಂದ ಹೈಯರ್ ಎಜುಕೇಷನ್ಗೂ ಅನುಕೂಲ ಆಗಬೇಕಂತ ನಾವು ನಿರ್ಮಿತ ಕೇಂದ್ರ ಎಲ್ಲ ಇದು ಸುಮಾರು ವರ್ಷಗಳಿಂದ ಇದೆ. ಈಗ ನಾವು ಕೊಟ್ಟಿರುವಂಥ ಬೋರ್ಡಿಂದ ಆ ಒಂದು ನಂಜುಂಡಪ್ಪ ವರದಿ ಪ್ರಕಾರ ಆ ಶಾಸಕರಿಗೆ ನಾವು ಕೊಡ್ತೀವಿ. ಆ ಶಾಸಕರು ಒಂದು ತೀರ್ಮಾನ ಮಾಡ್ತಾರೆ. ಕೆಲವು ಸತಿ ಲ್ಯಾಂಡ್ ಆರ್ಮಿ ಕೊಡ್ತಾರೆ, ಕೆಲವು ಸತಿ PWD ಕೊಡ್ತಾರೆ, ಕೆಲವು ಸತಿ ಜಿಲ್ಲಾ ಪಂಚಾಯತ್ ಕೊಡ್ತಾರೆ. ಬಹುಶಃ ಹಿಂದೆ ಗವರ್ನರ್ ಕಡೆಯಿಂದ ಆದೇಶ ಬರಬೇಕಂದ್ರೆ ಭಾಳ ಸ್ವಲ್ಪ ತಡ ಆಗಿತ್ತು, ಸಮಯ ಇರಲಿಲ್ಲ. ಗವರ್ನರ್ ಆದೇಶ ನಮಗೆ ಒಂದು ಅಪ್ರೂವಲ್ ಸಿಕ್ಕಿದ್ದು ಡಿಸೆಂಬರ್ 3ನೇ ತಾರೀಕಿಗೆ. ಮಾರ್ಚ್ 16ನೇ ತಾರೀಕಿಗೆ ಕೋಡ್ ಆಫ್ ಕಾಂಡಕ್ಟ್ ಬಂತು. ಸೊ ಬಹುಶಃ ಭಾಳಷ್ಟು ಕೆಲವು ಶಾಸಕರಿಗೆ ಟೆಂಡರ್ ಪ್ರಕ್ರಿಯೆ ಎಲ್ಲ ಮಾಡೋಕ್ಕಾಗಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರು ಲ್ಯಾಂಡ್ ಆರ್ಮಿ ಕೊಟ್ಟಿರ್ಬೋದು. ನೋಡ್ತೀವಿ ಅದನ್ನು.